ಆತ ಬಿಹಾರದಿಂದ ಬೆಂಗಳೂರಿಗೆ ಕೆಲಸವನ್ನ ಅರಸಿಕೊಂಡು ಬಂದಿರ್ತಾನೆ. ಆದರೆ ಇಲ್ಲಿಗೆ ಬಂದಂತಹ ಮಗ ಊರಿಗೆ ವಾಪಸ್ ಹೋಗೋದೇ ಇಲ್ಲ. ಕಾರಣ ಬೈಕ್ ಟಚ್ ಆಗಿದ್ದಕ್ಕೆ ಆತನನ್ನ ಕೊಲೆಯೇ ಮಾಡಲಾಗಿತ್ತು. ಈ ವಿಷಯಕ್ಕೆ ಗಲಾಟೆ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ವರ್ಷಗಳ ಬಳಿಕ ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಹೀಗಾಗಿ ಆ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಬೈಕ್ ಟಚ್ ಆಗಿದ್ದಕ್ಕೆ ಯುವಕನ ಕೊಲೆ, ಮಗನ ಬರ್ಡೇ ದಿನವೇ ಕೊಲೆಗಾರರಿಗೆ ಜೀವಾವಧಿ ಶಿಕ್ಷೆ. ಪಾಟ್ನಾದ ನಿವಾಸದಲ್ಲಿ ಹಬ್ಬ ಆಚರಿಸಿದ ಕುಟುಂಬಸ್ಥರು. ಎದೆಯುದ್ದ ಬೆಳೆದಿದ್ದ ಮಕ್ಕಳು ಕೊಲೆಯಾಗಿ ಬಿಟ್ಟರೆ ಪೋಷಕರ ಪಾಡು ಹೇಗಿರಬೇಡ. ಪುತ್ರ ಶೋಕಂ ನಿರಂತರಂ ಎನ್ನುವಂತೆ ಕೊಲೆಯಾದ ಮಗನ ನೆನಪಲ್ಲೇ ಆ ಕುಟುಂಬ 7 ವರ್ಷಗಳ ಕಾಲ ಯಾವುದೇ ಹಬ್ಬವನ್ನ ಆಚರಿಸಿರಲಿಲ್ಲ. ಇದೀಗ ತನ್ನ ಮಗನನ್ನು ಕೊಂದ ಪಾಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಈ ಹಿನ್ನೆಲೆ 7 ವರ್ಷಗಳ ನಂತರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ಮನೆಗೆ ದೀಪಾಲಂಕಾರ ಮಾಡಿ 7 ವರ್ಷದ ಬಳಿಕ ವಿಜೃಂಭಣೆಯಿಂದ ತಂದೆ ದೀಪಾವಳಿ ಹಬ್ಬ ಮಾಡಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿದ ಸಿದ್ಧಾರ್ಥ ಕೆಲಸವನ್ನ ಅರಸಿ ಬಿಹಾರದ ಪಾಟ್ನಾದಿಂದ ಬೆಂಗಳೂರಿಗೆ 2018ರಲ್ಲಿ ಬಂದಿದ್ದ. ಕೆಲಸ ಅರಸ್ಕೊಂಡು ಬಂದಿದ್ದ. ಅದೇ 2018ರ ಜೂನ್ 26ರ ಬೆಳಗಿನ ಜಾವ 2:45ರ ಸುಮಾರಿಗೆ ಕಾರಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಸಿದ್ಧಾರ್ಥ್ ಕೌಶಲ್ ಒಂದು ಲಾಂಗ್ ಡ್ರೈವ್ಗೆ ತೆರಳುತ್ತಾ ಇದ್ರು. ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಸಿದ್ಧಾರ್ಥ್ಗೆ ಬೈಕ್ನ ಮಿರರ್ ತಾಗಿಸಿ ಮುಂದೆ ಹೋಗಿದ್ರು. ಈ ವೇಳೆ ಸಿದ್ಧಾರ್ಥ್ ನೋಡ್ಕೊಂಡು ಹೋಗಿ ಅಂತ ಹಿಂದಿಯಲ್ಲಿ ಹೇಳಿದ್ದ ಅಷ್ಟೇ. ಜಗಳ ನಡೆದು ಕೊಲೆ ನಡೆದಿತ್ತು. ಇದೀಗ 7 ವರ್ಷದ ಬಳಿಕ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಇದರಿಂದ ತಂದೆ ಬಹಳ ಸಂತೋಷ ಪಟ್ಟಿದ್ದಾರೆ. 26 जून 2018 को मेरा लड़का बीटीएम में कार साइड में लगाकर यूरिन पास करने के लिए गया। यूरिन पास करके और कार में बैठने के लिए जा रहा था, तो इसी बीच में बाइक से महेश और गिरीश 2 लड़का उनको हाथ में टच कर दिया, नॉक कर दिया, कस के झटका दिया। मेरा बेटा बोला कि आप देख के नहीं चला सकते हो अच्छे से। इसी बीच में वो बोला क्या बोला तुम, और दोनों जो है बाइक घुमाकर स्कूटी था उसको स्कूटी से घुमा के लाया, और एक बोला क्या बोला तुम, इधर पेशाब करता और बोलता, और पीछे से क्या किया कि बड़ा सा 4 फीट का लकड़ी का डंडा था, उससे सर पे मार दिया पीछे से, तो वो गिर गया और उसको और भी मारा, और फिर गिरा और फिर वो लोग भाग गए. ಹೌದು, ಕೊಲೆ ಆದಾಗಿನಿಂದ ಈ ಪ್ರಕರಣವನ್ನ ವಿಶೇಷವಾಗಿ ಪರಿಗಣಿಸಿದ ಬೆಂಗಳೂರಿನ ಮೈಕೋಲೇಔಟ್ ಪೊಲೀಸರು ಮುತುವರ್ಜಿಯ ಇನ್ವೆಸ್ಟಿಗೇಷನ್ ಮಾಡಿ ಕೊಲೆ ಆರೋಪಿಗಳಾದ 21 ವರ್ಷದ ಗಿರೀಶ್, 19 ವರ್ಷದ ಮಹೇಶ್ಗೆ ಶಿಕ್ಷೆ ಆಗುವಂತೆ ನೋಡಿಕೊಂಡಿದ್ರೆ. ಇದರಿಂದ ತಂದೆ ಪಾಟ್ನಾದಿಂದ ಬೆಂಗಳೂರಿಗೆ ಬಂದು ಪೊಲೀಸರಿಗೆ ಸಿಹಿ ಕೊಟ್ಟು ಕೃತಜ್ಞತೆ ಸಲ್ಲಿಸಿದ್ರು. कि 24 अक्टूबर को कन्विक्शन हुआ कि उन लोग को लाइफ टाइम जीवन कारावास हुआ है। उस दिन मेरे बेटा का बर्थडे था, उसी के दिन उसको न्याय मिला। बेंगलोर पुलिस का हम बहुत आभारी हैं, यहाँ के न्याय व्यवस्था को आभारी हैं। हम दूसरा स्टेट होके भी बहुत सपोर्ट किए हैं। आज हमारा दुख पे मलहम लग गया है. ಇನ್ನು 7 ವರ್ಷಗಳ ಬಳಿಕ ಮಗನ ಹುಟ್ಟುಹಬ್ಬದ ದಿನವೇ ಶಿಕ್ಷೆ ಪ್ರಕಟವಾಗಿದ್ದರಿಂದ ತಂದೆ ಸಂತೋಷಪಟ್ಟು ಮನೆಗೆ ಲೈಟಿಂಗ್ಸ್ ಹಾಕಿಸಿ ಹಬ್ಬ ಆಚರಿಸಿದ್ದಾರೆ. ಒಟ್ಟಾರೆ ಕೊಲೆಗಾರರಿಗೆ ತಕ್ಕ ಶಾಸ್ತಿಯಾಗಿದೆ. ಇದೀಗ ಕೊಲೆಯಾದ ಸಿದ್ಧಾರ್ಥರ ತಂದೆ ಕೌಶಲೇಂದ್ರ ನಿಟ್ಟುಸಿರು ಬಿಟ್ಟಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.